ಎಲ್ಲರಿಗೂ ನಮಸ್ಕಾರ. ನಾನು ಮಂಗಳಾ ಶಿವಪ್ಪ. ವೆಲ್ಕಮ್ ಟು ಶ್ರೀದೇವಿ ಆರ್ಟ್ಸ್. ಹಿಂದಿನ ಸಂಚಿಕೆಯಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿ ಅಮ್ಮನವರಿಗೆ ಸೀರೆಯನ್ನು ಹೇಗೆ ಉಡಿಸೋದು ಅಂತ ನೀವೆಲ್ಲ ನೋಡಿದ್ರಲ್ಲ. ಇಂದಿನ ಸಂಚಿಕೆಯಲ್ಲಿ ಈ ಕಿರೀಟವನ್ನು ನಾನೇನು ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ, ಈ ಕಿರೀಟವನ್ನು, ಈ ಮುಗ್ಗುಟವನ್ನು ನಾನು ಹೇಗೆ ರೆಡಿ ಮಾಡ್ತೀನಿ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಈ ಯೂಸ್ ಅಂಡ್ ಥ್ರೋ ಅಂದರೆ ಈಗ ಈ ರೀತಿ ಡಬ್ಬಗಳು ಬರುತ್ತಲ್ವಾ, ಈ ಡಬ್ಬಗಳಿಂದ ನಾನೀಗ ಕಿರೀಟವನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಮೊದಲನೇದಾಗಿ ಈ ರೀತಿ ಬ್ಲ್ಯಾಕ್ ಕಲರ್ ವೆಲ್ವೆಟ್ ಕ್ಲಾತ್ ಅನ್ನು ತಗೋಬೇಕು. ಈ ವೆಲ್ವೆಟ್ ಕ್ಲಾತನ್ನು ಅದರ ಅಳತೆ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಈಗ ಕೆಳಗಡೆಗೆಲ್ಲ ನಾನು ಈ ರೀತಿ ಕಚ್ಚ ಹೊಡ್ಕೊಂಡಿದ್ದೀನಿ. ಅಂದರೆ ಕ್ಲಾತನ್ನು ನಾನು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಈ ಫೆವಿಕಾಲ್ ಹೀಟೆಕ್ಸ್ ಗಮ್ ಏನಿದೆಯಲ್ಲ, ಇದನ್ನು ಆ ಡಬ್ಬದ ಮೇಲೆ ಅಪ್ಲೈ ಮಾಡ್ಕೋಬೇಕು. ಫಸ್ಟ್ ಈ ರೀತಿ ಗಮ್ ಇರುತ್ತೆ. ಈ ಫೆವಿಕಾಲ್ ಹೀಟೆಕ್ಸ್ ಗಮ್ ಇದು ಸ್ವಲ್ಪನೇ ಇದೆ ಇದರಲ್ಲಿ. ಇದನ್ನೆಲ್ಲ ಖಾಲಿ ಮಾಡ್ಕೊಳ್ತೀನಿ ಇದಕ್ಕೆ ಹಚ್ಕೊಂಡು. ಇದನ್ನು ಸ್ವಲ್ಪನೇ ತಗೊಂಡು ಈ ತುದಿ ಭಾಗಕ್ಕೆ, ಈ ತುದಿ ಡಬ್ಬದ ಕೆಳಭಾಗಕ್ಕೆ ಸ್ವಲ್ಪ ಆ ಗಮ್ಮನ್ನು ಅಲ್ಲಲ್ಲೇ ನಾನು ಅಪ್ಲೈ ಮಾಡ್ಕೊಳ್ತೀನಿ. ಅಂದರೆ ಜಾಸ್ತಿನೂ ಹಚ್ಕೊಳ್ಬಾರ್ದು. ಮೇಲೆ ಹಚ್ಕೊಂಡಾಯ್ತು, ಸುತ್ತಲೂ ಸ್ವಲ್ಪ ಹಚ್ಕೊಂಡು ಕೆಳಭಾಗಕ್ಕೂ ಹಚ್ಕೊಂಡು ಈ ರೀತಿ ಕಚ್ಚಿ ಹೊಡ್ಕೊಂಡಿದ್ನಲ್ಲ, ಅದಂದರೆ ಕ್ಲೀನಾಗಿ ರಿಂಕಲ್ಸ್ ಬರಬಾರ್ದು ಅಂತ ನಾನು ಕ್ಲಾತನ್ನು ಆ ರೀತಿ ಸ್ವಲ್ಪನೇ ಕಟ್ ಮಾಡ್ಕೊಂಡಿದ್ದು. ಈಗ ಇದರೊಳಗಡೆ ನಾನು ಹಚ್ಕೊಳ್ತೀನಿ. ಹಚ್ಕೊಂಡು ಅಲ್ಲೇ ಕ್ಲೀನಾಗಿ ನಾನು ಟೈಟ್ ಮಾಡ್ಕೊಳ್ತೀನಿ. ಗಮ್ಮನ್ನು ಸ್ವಲ್ಪನೇ ಹಚ್ಕೊಳ್ಬೇಕು, ಜಾಸ್ತಿ ಹಚ್ಕೊಳ್ಬಾರ್ದು. ಈಗ ನೋಡಿ ಅಲ್ಲೇ ಒತ್ಕೊಂಡು ಫಿನಿಶಿಂಗ್ ಮಾಡ್ಕೊಳ್ತೀನಿ. ಡಬ್ಬಕ್ಕೆ ಈಗ ವೆಲ್ವೆಟ್ ಕ್ಲಾತ್ ಹಚ್ಚಾಯಿತು. ಹಚ್ಚಿ ಕ್ಲೀನಾಗಿ ಟೈಟ್ ಮಾಡ್ಕೋಬೇಕು. ಈಗ ನೋಡಿ ಸುತ್ತಲೂ ಹಚ್ಕೊಂಡಿದ್ದೀನಲ್ವಾ, ಹಚ್ಕೊಂಡು ಆದಮೇಲೆ ಈಗ ನೋಡಿ ಎಲ್ಲ ರೆಡಿ ಆಯಿತು. ಈ ಗೆಜ್ಜೆ ಅಂತೂ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಲ್ವಾ, ಗೆಜ್ಜೆ ಎಪಿಸೋಡಲ್ಲಿ ಇದೆ, ನೋಡ್ಕೊಳ್ಳಿ. ಅದೇ ಗೆಜ್ಜೆಯನ್ನು ನಾನು ಈ ಕಿರೀಟಕ್ಕೆ ಅಂದರೆ ಮುಂಭಾಗಕ್ಕೆ ನಾನು ಈಗ ಹಚ್ಕೊಳ್ಳಿಕ್ಕೋಸ್ಕರ ಈಗ ನಾನು ಈ ಗೆಜ್ಜೆಯ ಹಿಂಭಾಗಕ್ಕೆ ನಾನು ಈ ಹೀಟೆಕ್ಸ್ ಗಮ್ಮನ್ನು ಹಚ್ಕೊಂಡು ಆ ಡಬ್ಬಕ್ಕೆ ನಾನು ಹಚ್ಕೊಳ್ತೀನಿ. ಈಗ ನೋಡಿ ಡಬ್ಬಕ್ಕೆ ಒಂದು ಸೈಡಲ್ಲಿ ನಾನು ಈ ಏನು ಗೆಜ್ಜೆ ನಾನು ಮಾಡ್ಕೊಂಡಿದ್ನಲ್ಲ ಇದನ್ನು ನಾನೀಗ ಹಚ್ಕೊಳ್ತೀನಿ. ಫುಲ್ ಹಚ್ಕೋಬೇಕು. ಆ ಏನು ಗೆಜ್ಜೆಯ ಹಿಂಭಾಗಕ್ಕೆ ಫುಲ್ಲು ನಾವು ಹೀಟೆಕ್ಸ್ ಗಮ್ಮನ್ನು ಹಚ್ಕೊಂಡು ಅದನ್ನು ನಾನು ಅಲ್ಲಿನೇ ಅಂಟಿಸ್ಕೊಂಡು ಗಟ್ಟಿ ಮಾಡ್ಕೊಳ್ತೀನಿ. ಇಷ್ಟು ರೆಡಿ ಆಯಿತು. ಇದು ಡ್ರೈ ಆದಮೇಲೆ ಇದು ನೋಡಿ ಎಲ್ಲ ಹಚ್ಚಿ ಈಗ ಮತ್ತೆ ಒತ್ಕೊಳ್ತೀನಿ. ಈಗ ಡ್ರೈ ಆಗಿದೆ, ನೀಟಾಗಿ ಅಂಟ್ಕೊಂಡಿದೆ ನೋಡಿ. ಈಗ ಇದನ್ನು ನಾನು ಸೂಜಿಯಿಂದನೂ ಸ್ವಲ್ಪ ಅಲ್ಲೇ ಸ್ಟಿಚ್ ಮಾಡ್ಕೊಳ್ತೀನಿ. ಉಲ್ಲನ್ನಿಗೆ ನಾನು ಸ್ವಲ್ಪ ಸೂಜಿ ಉಲ್ಲನ್ ಎಲ್ಲ ಸೇರಿಸಿ ಇಟ್ಕೊಂಡು ಈ ರೀತಿ ನಾನು ಅಲ್ಲೇ ಟೈಟ್ ಮಾಡ್ಕೊಳ್ತೀನಿ. ಏಕೆಂದರೆ ಸ್ವಲ್ಪ ಹೆವಿ ಇರುತ್ತಲ್ವಾ, ಈ ಏನು ಗೆಜ್ಜೆ ಹೆವಿ ಇದೆಯಲ್ಲ, ಸೊ ಹಾಗಾಗಷ್ಟೇ, ಅಂದರೆ ಗಮ್ ಎಲ್ಲಾದರೂ ಬಿಚ್ಚಿಬಿಡುತ್ತೇನೋ ಅಂತ ನಾನು ಈ ರೀತಿ ಸ್ಟಿಚ್ ಮಾಡ್ಕೊಳ್ತಿರೋದು. ಇದು ಆಯಿತು. ಈಗ ನೋಡಿ ಫುಲ್ ನೀಟಾಗಿ ಬಂತಲ್ವಾ. ಈಗ ಈ ರೀತಿ ಲೇಸ್ಗಳಂತೂ ನಿಮಗೆ ಸಾಕಷ್ಟು ಸಿಗತ್ತೆ. ನಾನು ಒಂದು ಸಿಂಪಲ್ ಆಗಿರೋಂಥ ಲೇಸನ್ನು ತೊಗೊಂಡಿದ್ದೀನಿ. ಈಗ ಚಾಕ್ ಪೀಸಲ್ಲಿ ಮಾರ್ಕ್ ಹಾಕ್ಕೊಳ್ತೀನಿ. ಅಡ್ಡಕ್ಕೂ ಹಾಕ್ಕೊಳ್ಬೋದು, ಉದ್ದಕ್ಕೂ ಹಾಕ್ಕೊಳ್ಬೋದು. ನಾನು ಈಗ ಉದ್ದಕ್ಕೆ ಹಾಕ್ಕೊಳ್ತೀನಿ ಅಷ್ಟೇ. ಈ ಅಡ್ಡಕ್ಕೂ ಬೇಕಿದ್ರೆ ನೀವು ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ ಅದನ್ನು. ನಾನು ಈ ರೀತಿ ಉದ್ದಕ್ಕೆ ಆ ಚಾಕ್ ಪೀಸಿಂದ ಗೀಟನ್ನು ಹಾಕ್ಕೊಳ್ತೀನಿ. ಈಗ ಎಲ್ಲ ಹಾಕಿ ಆದಮೇಲೆ ಈ ಹೀಟೆಕ್ಸ್ ಗಮ್ಮನ್ನು ಲೈನಾಗಿ ಸ್ವಲ್ಪನೇ ಹಚ್ಕೊಳ್ತೀನಿ. ನಾನು ಎಲ್ಲಿ ಗೀಟ್ ಹಾಕ್ಕೊಂಡಿದ್ನಲ್ಲ ಅಲ್ಲಿ ಸ್ವಲ್ಪನೇ ನಾನು ಗಮ್ಮನ್ನು ಹಚ್ಕೊಳ್ತೀನಿ. ಹಚ್ಕೊಂಡು ಆಮೇಲೆ ಆ ಭಾಗಕ್ಕೆ ಅಂದರೆ ಲೇಸ್ ಹಚ್ಚಬೇಕಲ್ವಾ, ಹಾಗಾಗಿ ನಾನು ಈಗ ನೋಡಿ ಲೇಸನ್ನು ಆಲ್ರೆಡಿ ನಾನೆಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ. ಈ ಏನು ಗಮ್ ಹಚ್ಚಿದ್ನಲ್ಲ ಅದ್ರ ಮೇಲೇ ನಾನು ಈ ಲೇಸನ್ನು ಅಂಟಿಸ್ಕೊಳ್ತಾ ಹೋಗ್ತೀನಿ. ಈಗ ಅಡ್ಡಕ್ಕೆ ಹಚ್ಕೊಳ್ತೀನಿ.
ಉದ್ದಕ್ಕೆ ಹಚ್ಚಾಯಿತು. ಅಡ್ಡಕ್ಕೆ ಹಚ್ಕೊಳ್ತೀನಿ. ಈಗ ಅಲ್ಲೂ ಸ್ವಲ್ಪನೇ ನಾವು ಗಮ್ಮನ್ನು ಅಪ್ಲೈ ಮಾಡಿಕೊಂಡು ಈ SR ಅಂದರೆ ಹೀಟೆಕ್ಸ್ ಗಮ್, ಇದಕ್ಕೆ ನಾವು ಕ್ಲೀನಾಗಿ ಸ್ಟಿಕ್ ಆಗುತ್ತೆ. ಸೊ ನೋಡಿ ಎಲ್ಲ ಹಚ್ಕೊಂಡಾಗ ಈ ಲೇಸನ್ನು ಅಡ್ಡಕ್ಕೂ ಹಚ್ಕೊಂಡೆ, ಉದ್ದಕ್ಕೂ ಹಚ್ಕೊಂಡೆ. ಎಲ್ಲ ಹಚ್ಕೊಂಡಾಯ್ತಲ್ವಾ? ಈಗ ಈ ಏನು ಯೂಸ್ ಆ್ಯಂಡ್ ಥ್ರೋ ಬಾಲ್ ಅಂದರೆ ಥರ್ಮಾಕೋಲ್ ಬಾಲ್, ಇದು ಥರ್ಮಾಕೋಲ್ ಡೆಕೋರೇಟಿವ್ ಬಾಲ್ ಎಲ್ಲ ಸಿಗತ್ತೆ ನೋಡಿ. ಇದು ಆಲ್ರೆಡಿ ಒಂದಿತ್ತು ನನ್ನ ಹತ್ರ. ಇದು ಈ ಡೆಕೋರೇಟಿವ್ ಬಾಲಿಗೆ ನಾನು ಈ ರೀತಿ ಬ್ಲ್ಯಾಕ್ ಕಲರ್ ಬಟ್ಟೆನ ಮತ್ತೆ ವೆಲ್ವೆಟ್ ಕ್ಲಾತನ್ನು ನಾನು ರೌಂಡ್ ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನೀಗ ಈ ಏನು ಬಾಲ, ಈ ಬಾಲಿಗೆ ನಾನು ಹೀಗೆ ಸುತ್ಕೊಳ್ತೀನಿ. ಈ ಥರ್ಮಾಕೋಲ್ ಬಾಲಿಗೆ ಹೀಟೆಕ್ಸ್ ಗಮ್ಮನ್ನು ಹಚ್ಚಬೇಡಿ, ಹಚ್ಚಿದರೆ ಅದು ಪೂರ್ತಿ ಸುಟ್ಟು ಹೋಗ್ಬಿಡತ್ತೆ. ಥರ್ಮಾಕೋಲ್ ಬಾಲಿಗೆ ನಾನು ಹೀಟೆಕ್ಸ್ ಗಮ್ಮನ್ನು ಹಚ್ಚಲಿಕ್ಕೆ ಅಂದರೆ ನಾನು ಫೆವಿಕಾಲನ್ನು ಹಚ್ಕೊಳ್ತಾ ಇಲ್ಲ. ನಾನು ಬಟ್ಟೆನ ಇಟ್ಬಿಟ್ಟು ನಾನು ಥ್ರೆಡ್ಡಿಂದನೇ ನಾನು ಹೊಲ್ಕೊಳ್ತಾ ಇದ್ದೀನಿ ಅಷ್ಟೇ. ಮತ್ತು ನೀವು ಹೀಟೆಕ್ಸ್ ಗಮ್ಮನ್ನು ದಯವಿಟ್ಟು ಹಚ್ಚಬೇಡಿ, ಅದು ಪೂರ್ತಿಯಾಗಿ ಸುಟ್ಟೋಗ್ಬಿಡುತ್ತೆ. ಇನ್ನೂ ಬೇಕಿದ್ರೆ ನೀವು ಫೆವಿಕಾಲ್ ಹಚ್ಕೊಳ್ಳಿ. ಓಕೆ, ನಾನು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಅಂತ ಫೆವಿಕಾಲ್ ಹಚ್ಕೊಂಡಿಲ್ಲ ಅಷ್ಟೇ. ಗ್ಲೂ ಗಮ್ ಇದ್ರೂ ಬೇಕಿದ್ರೆ ಹಚ್ಕೊಳ್ಳಿ, ಅದಕ್ಕೆ ಏನೂ ಆಗೋದಿಲ್ಲ. ಜಾಸ್ತಿ ಹಚ್ಚಿದ್ರೂ ಅದು ಡೇಂಜರೇ ಸ್ವಲ್ಪ. ಈ ರೀತಿ ನಾವು ಎಲ್ಲ ಹೊಲ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಈಗ ಇಟ್ಟು ನೋಡ್ಕೋಬೇಕು, ಸ್ವಲ್ಪ ಡೌನ್ ಆಗುತ್ತೆ. ಸೊ ಹಾಗಾಗಿ ನಾನು ಫೋಮ್ ಶೀಟನ್ನು ಒಂದು ಕಟ್ ಮಾಡಿಕೊಂಡು ಇದು ಸ್ವಲ್ಪ ಹೈಟ್ ಬರಲಿ ಅಂತ ಅಷ್ಟೇ. ಆಮೇಲೆ ಇಲ್ಲಿ ನಾನು ದಿಂಡೆಲ್ಲ ಕಟ್ಕೊಂಡಾಗ ಈ ಬಾಲ್ ಕಾಣಿಸೋದಿಲ್ಲ ಅಂತ ಈ ರೀತಿ ಹೈಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ಮತ್ತೆ ನಾವು ಆ ಫೋಮ್ ಶೀಟಿಗೆ ನಾವು ಈ ಹೀಟೆಕ್ಸ್ ಗಮ್ಮನ್ನು ಹಚ್ಕೊಂಡು ನಾವು ಅಲ್ಲಿ ಅಂಟಿಸ್ಕೋಬೇಕು. ಅದನ್ನು ಈಗ ಈ ರೀತಿ ನೋಡಿ ಅಂಟಿಸ್ಕೊಂಡು ಸ್ವಲ್ಪ ಹೈಟಿಗೆ ತೊಗೊಂಡಿದ್ದೀನಿ. ಈ 1/2 ಇಂಚಿನ ಫೋಮ್ ಶೀಟನ್ನು ತಗೊಳ್ಳಿ, ಹಚ್ಕೊಳ್ಳಿ ಸಾಕು. 1/2 ಇಂಚ್ ಫೋಮ್ ಶೀಟ್ ಸಿಗುತ್ತಲ್ಲ, ಅದು ಒಂದು ಕಟ್ ಮಾಡಿದರೆ ಸಾಕು. ತುಂಬ ಹೈಟ್ ಬೇಕಂದ್ರೆ 2 ಅಂಟಿಸ್ಕೊಳ್ಳಿ ಅಷ್ಟೇ. 1/2 ಇಂಚಿನ ಫೋಮ್ ಶೀಟ್ ನೆನಪಿಟ್ಕೊಳ್ಳಿ. ಈಗ ಈ ಬಾಲನ್ನು ಏನು ರೆಡಿ ಮಾಡ್ಕೊಂಡಿದ್ನಲ್ಲ ನಾನು, ಅದನ್ನು ಅದ್ರ ಮೇಲೆ ಇಟ್ಟು ಅಂಟಿಸ್ಕೊಳ್ತೀನಿ. ಈಗ ಸ್ವಲ್ಪ ಹೈಟಾಗಿ ಕಾಣಿಸುತ್ತೆ ನೋಡಿ, ಯಾಕೆಂದರೆ ಅಲ್ಲಿ ಒಂದು ದಿಂಡು ಕಟ್ಕೊಳ್ತೀನಿ ನಾನೀಗ, ಅದಕ್ಕೋಸ್ಕರ ನಾನು ಹೈಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಈಗ ಇದು ಎಲ್ಲ ಸೆಟ್ ಆದಮೇಲೆ ಈಗ ಆಯಿತು ನೋಡಿ. ಈಗ ಇದಕ್ಕೆ ನಾನು ಸ್ವಲ್ಪ ಮತ್ತೆ ಅಲ್ಲೇ ಸ್ವಲ್ಪ ಟೈಟಾಗಿ ಕುತ್ಕೊಳ್ಳಿ ಅಂತ ಅಷ್ಟೇ. ಅಂದರೆ ಇದನ್ನು ನಾನು ಗುಂಡ್ಪಿನ್ ಚುಚ್ಕೊಳ್ತಾ ಇರೋದು, ಯಾಕೆಂದರೆ ಹಿಡ್ಕೊಂಡೇ ಇರಲಿಕ್ಕಾಗಲ್ಲ. ಅದೆಲ್ಲ ಅಲ್ಲಿ ಫುಲ್ ಟೈಟ್ ಆದಮೇಲೆ ನಾನು ಆ ಗುಂಡ್ಪಿನನ್ನು ನಾನು ತೆಗೆದುಬಿಡ್ತೀನಿ. ನಾನು ಈ ಸ್ವಲ್ಪ ಹೊತ್ತಷ್ಟೇ, ಸ್ವಲ್ಪ ಹೊತ್ತು ಇಟ್ಕೊಳ್ಳಿಕ್ಕಾಗಲ್ಲ ಅಂತ ಹಾಕ್ಕೊಳ್ತಾ ಇರೋದು ಅಷ್ಟೇ. ಈಗ ನೋಡಿ ಟೈಟ್ ಆಯ್ತಲ್ವಾ? ಬೇಕಂದರೆ ನೀವು ಗುಂಡ್ಪಿನನ್ನು ಹಾಕ್ಕೊಳ್ಬೋದು. ನಾನಂದರೆ ಅದು ಡ್ರೈ ಆದಮೇಲೆ ಆಮೇಲೆ ನಾನು ಆ ಗುಂಡ್ಪಿನನ್ನೆಲ್ಲ ತೆಗೆದುಬಿಡ್ತೀನಿ. ಈಗ ಸುಮ್ಮನೆ ಜಸ್ಟ್ ನಿಮಗೆ ತೋರಿಸ್ತಾ ಇರೋದು ಅಷ್ಟೇ. ಈಗ ಇದು ಆಯಿತು, ಇದೆಲ್ಲ ಡ್ರೈ ಆದಮೇಲೆ ತಗೊಂಡ್ಬಿಡ್ತೀನಿ. ಈಗ ಏನು ನಾವು ಯಾವುದಾದ್ರೂ ದಿಂಡುಗಳು ಸಿಗುತ್ತೆ ನೋಡಿ, ಮಲ್ಲಿಗೆ ದಿಂಡಾಗಿರ್ಬೋದು, ಈ ಥರ ಗೋಲ್ಡ್, ಇದೆಲ್ಲ ನಾವು ತುರ್ಬಿಗೆ ಹಾಕ್ತೀವಲ್ವಾ. ಯಾಕೆ ಹೈಟ್ ಮಾಡ್ಕೊಂಡೆ ಅಂತ ಈಗ ಗೊತ್ತಾಯ್ತಾ ನಿಮಗೆ? ಯಾಕೆ ನೋಡಿ, ಈ ದಿಂಡನ್ನು ಕಟ್ಕೊಂಡ್ರೆ ಆ ಬಾಲ್ ಕಾಣಿಸ್ತಿರ್ಲಿಲ್ಲ, ಅದು ಮೇಲ್ಗಡೆ ಬರಲಿ ಅಂತ ಅದನ್ನು ಹಚ್ಕೊಂಡಿದ್ದೆ ಅಷ್ಟೇ. ನೀವು ಇನ್ನೂ ಹಚ್ಕೊಂಡ್ರೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇನ್ನೂ ಸ್ವಲ್ಪ ದಿಂಡು ಕ್ಲೀನಾಗಿ ಅಲ್ಲಿ ಕುತ್ಕೊಳ್ಳುತ್ತೆ. ಈಗ ಗೋಲ್ಡ್ ಕಲರ್ ದಿಂಡನ್ನು ನಾನು ನೋಡ್ಕೊಳ್ತೀನಿ ಅಷ್ಟೇ. ಫಸ್ಟ್ ನಾನು ನೋಡ್ಕೊಳ್ತೀನಿ. ಈಗ ಇದೇ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಇದನ್ನೇ ಹಾಕ್ಕೊಳ್ತೀನಿ. ಬೇಡ ಅದು. ಈಗ ನೋಡಿ ಕಾಣಿಸುತ್ತಲ್ವಾ, ಅದು ಕೆಳಗೆ ಹೋಗಿದ್ರೆ ಕಾಣಿಸ್ತಾನೆ ಇರಲಿಲ್ಲ. ಇಷ್ಟು ರೆಡಿ ಆಯಿತು. ಈಗ ಈ ಏನು ಬಾಲಿಗೆ ನಾವೀಗ ಡೆಕೋರೇಷನ್ ಮಾಡ್ಕೊಳ್ಳೋಣ. ಈಗ ನಾನು ಒಂದು ಕಿವಿಯ ಅಂದರೆ ನಾವು ಇಯರಿಂಗ್ ಹಾಕ್ಕೊಳ್ತೀವಲ್ವ, ಜುಮ್ಕ, ಆ ಜುಮ್ಕನ ನಾನು ಕೆಳಗಿನ ಪಾರ್ಟನ್ನು ನಾನು ತೊಗೊಂಡಿದ್ದೀನಿ, ಮೇಲ್ಗಡೆ ಗೋಪುರಕ್ಕೆ ಈ ಜುಮ್ಕನ
ಈ ಥರ ಇಯರಿಂಗ್ಸ್ ಬರುತ್ತಲ್ವಾ, ಈ ಥರ ಇಯರಿಂಗ್ಸ್ ಓಲೆ ತೆಗ್ದಿದ್ದೀನಿ. ಕೆಳಗಡೆ ಜುಮ್ಕ ಮಾತ್ರ ತಗೊಂಡಿದ್ದೀನಿ ನಾನು. ಈಗ ಗೊತ್ತಾಯ್ತಾ ಗೋಪುರಕ್ಕೆ. ಈಗ ನೋಡಿ ಅದೇ ಗೋಪುರನ ಅಲ್ಲಿ ನಾನೀಗ ಅಂಟಿಸ್ಕೊಳ್ತೀನಿ. ಅದು ಒಂದು ರೀತಿ ಗ್ರ್ಯಾಂಡ್ ಲುಕ್ ಬರುತ್ತಲ್ವಾ. ಈಗ ಗೊತ್ತಾಯ್ತಾ ಗೋಪುರಕ್ಕೆ ನಾನು ಏನು ತೊಗೊಂಡಿದ್ದೀನಿ ಅಂತ. ಇದಕ್ಕೂ ಕೂಡ ಒಂದು ಫೋಮ್ ಶೀಟನ್ನು ಹಚ್ಕೊಳ್ತೀನಿ ನಾನು. ಅಂದರೆ ಅದರ ಒಳಗಡೆ ಹೋಗೋ ಹಾಗೆ, ಅಂದರೆ ಅಂಟಿಸ್ಬೇಕಲ್ಲ, ಅದಕ್ಕೆ ಒಂದು ಸಪೋರ್ಟ್ ಬೇಕಲ್ಲ. ಈ ಥರ ನೋಡಿ ಇವಾಗ ಕಟ್ ಮಾಡಿಕೊಂಡು ಫೋಮ್ ಶೀಟ್ 1/2 ಇಂಚಿಂದಿದು 1/2 ಇಂಚ್ ಫೋಮ್ ಶೀಟನ್ನು ಕಟ್ ಮಾಡ್ಕೊಂಡಾಯಿತು. ಅದಕ್ಕೂ ಕೂಡ ಫಸ್ಟ್ ಒಂದು ವೆಲ್ವೆಟ್ ಕ್ಲಾತನ್ನು ಹಚ್ಕೊಳ್ತೀನಿ. ಆಮೇಲೆ ಇಯರಿಂಗ್ ಒಳಗಡೆನೂ ಪುಟಾಣಿದೊಂದು ಹಚ್ಕೊಳ್ತೀನಿ. ಈಗ ನೋಡ್ಕೊಳ್ಳಿ, ಅಂದರೆ ಹೈಟಿಗೋಸ್ಕರ ಅಷ್ಟೇ, ಗೋಪುರಕ್ಕೆ ಒಂದು ಡೆಕೋರೇಟಿವ್ ಆಗಿ ಮಾಡಬೇಕಲ್ಲ ಅಂತ ಅಷ್ಟೇ, ಮತ್ತೇನೂ ಇಲ್ಲ. ಇದಕ್ಕೆ ಸೈಡ್ ಎಲ್ಲ ಕಟ್ ಮಾಡ್ಕೋಬೇಕು, ಬಟ್ಟೆ ಎಲ್ಲ ಕಟ್ ಮಾಡಿಕೊಂಡು, ಅಂದರೆ ಫಿನಿಶಿಂಗ್ ಚೆನ್ನಾಗಿ ಬರಲಿ ಅಂತ ಅಷ್ಟೇ. ಈಗ ಅಲ್ಲೂ ಸೈಡಿಗೆ ಹೀಟೆಕ್ಸ್ ಕಮ್ಮನ್ನು ಹಚ್ಕೊಂಡು ಅದನ್ನೆಲ್ಲ ಅಲ್ಲೇ ಸರಿ ಮಾಡ್ಕೊಳ್ತಾ ಹೋಗ್ತೀನಿ. ಈಗ ಇದು ನೋಡಿ ನೀಟಾಗಿ ಸುತ್ತಲೂ ಹಚ್ಕೊಂಡು ರೆಡಿ ಆಯಿತು. ಇದ್ರೊಳಗಡೆನೂ ಒಂದು ಹಚ್ಕೊಂಡಿದ್ದೀನಿ ನೋಡಿ, ಚಿಕ್ಕದು, ಅಂದರೆ ಗಮ್ ಹಚ್ಬೇಕಲ್ಲ ಈಗ ನಾನು. ಇದ್ರೊಳಗಡೆ ಮತ್ತೆ ಇನ್ನೊಂದು ಹಚ್ಕೊಳ್ತೀನಿ, ಅಂದರೆ ಅದು ಮತ್ತೆ ಕೂರಿಸ್ಕೋಬೇಕಲ್ಲ, ಆಗಿ ಕಿರೀಟವನ್ನು ಆದರೂ ಏನು ಜುಮ್ಕಾ ಪೀಸ್ ಅದು ಕೂರ್ಬೇಕಲ್ಲ, ಅದಕ್ಕಷ್ಟೇ. ಈಗ ನೋಡಿ ಈಗ ಕೂತ್ಕೊಳ್ತಲ್ವ, 2 ಹಚ್ಕೊಂಡಿದ್ದೀನಿ, ನೋಡ್ಕೊಳ್ಳಿ. ಒಂದು ಚಿಕ್ಕದು, ಈಗ ಅದರ ಸರಿಸಮಕ್ಕೆ ಒಂದು. ಈಗ ಇದನ್ನು ನಾನು ಇದು ಈ ಜುಮ್ಕಾ ಹೈಲೈಟಾಗಿ ಕಾಣಿಸ್ಬೇಕಲ್ವ, ಅದಕ್ಕೆ ಒಂದು ಪೀಸನ್ನು ಈಗ ಏನು ಬಾಲ್ ಇತ್ತಲ್ಲ ಅದ್ರ ಮೇಲೆ ನಾನೀಗ ಇದನ್ನು ಹಚ್ಕೊಳ್ತೀನಿ. ಇದು ಹಚ್ಕೊಂಡಿಲ್ಲ ಅಂದ್ರೂ ಚೆನ್ನಾಗಿ ಕಾಣಿಸಲ್ಲ. ಆಮೇಲೆ ನೆಕ್ಸ್ಟ್ ವರ್ಕ್ ನೀಟಾಗಿ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈಗ ಅದ್ರ ಮೇಲ್ಗಡೆಗೆ ಇದನ್ನು ಅಂಟಿಸ್ಕೊಳ್ತೀನಿ. ನಮ್ಮ ಇಯರಿಂಗ್ಸ್ ಇರುತ್ತಲ್ಲ, ಆ ಜುಮ್ಕಾ ಕೆಳಗಿನ ಪಾರ್ಟ್ ಇದು. ಇದನ್ನು ಈಗ ಇದರ ಮೇಲೆ ಇಟ್ಕೊಳ್ತೀನಿ. ಇದಾಯಿತು, ಇಷ್ಟು ರೆಡಿ ಆಯಿತು. ಇದು ಆದಮೇಲೆ ಇಲ್ಲಾಯಿತು, ಇಷ್ಟು ಮೇಲೆ ಹಚ್ಕೊಂಡಾಯಿತು. ಈಗ ನೋಡಿ ನೆಕ್ಸ್ಟ್ ಮತ್ತೆ ಡೆಕೋರೇಷನ್ ಮಾಡ್ತೀನಿ, ಹೇಗೆ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಇಷ್ಟು ರೆಡಿ ಆಯ್ತಲ್ವಾ. ಈಗ ಇದು ಆದಮೇಲೆ ನಾವು ಈ ಬಾಲಿಗೆಲ್ಲ ರೆಡಿ ಮಾಡೋಣ. ಈಗ ಬಾಲಿಗೆಲ್ಲ ಹೇಗೆ ರೆಡಿ ಮಾಡ್ತೀನಿ ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಇದಲ್ಲಲ್ಲೇ ಒತ್ಕೋಬೇಕು. ಈಗ ಒಂದು ಮಣಿ ತಗೊಳ್ಳಿ, ದೊಡ್ಡ ಮಣಿ, ಆಮೇಲೆ ಗೋಲ್ಡ್ ಮಣಿಗಳು, ಹಾಗೆ ಚಿಕ್ಕ ಮಣಿ, ಹಾಗೇನೆ ನೋಡಿ ಚಿಕ್ಕ ಮಣಿ, ದೊಡ್ಡ ಮಣಿ, ಗುಂಡ್ಪಿನ್. ಈಗ ಫಸ್ಟ್ ಚಿಕ್ಕ ಮಣಿ ಹಾಕೋಬೇಕು, ಆಮೇಲೆ ದೊಡ್ಡ ಮಣಿ ಹಾಕೋಬೇಕು, ಆಮೇಲೆ ಹಾಗೆ ಎಲ್ಲ ಸೆಟ್ ಮಾಡ್ಕೊಂಡು ಇಟ್ಕೊಳ್ಬೇಕು. ಈ ರೀತಿ ಗೊತ್ತಾಯ್ತಲ್ಲ, ಈ ರೀತಿ ಸೆಟ್ ಮಾಡಿ ನಾವು ಇಟ್ಕೋಬೇಕು. ಈಗ ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡಿ ಈ ರೀತಿ ಫೋಮಿಗೆ ಚುಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಚಿಕ್ಕ ಮಣಿ, ಆಮೇಲೆ ದೊಡ್ಡ ಮಣಿ, ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ಫಸ್ಟೇನೆ ನಾವು ಫೋಮ್ಗೆಲ್ಲ ಚುಚ್ಚಿ ಇಟ್ಕೋಬೇಕು. ಈಗ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈ ಬಾಲಿಗೆ ನಾನು ಮತ್ತೆ ಒತ್ಕೋಬೇಕು ಸ್ವಲ್ಪ, ಈ ಕಿರೀಟ ಮೇಲ್ಗಡೆದು. ಈಗ ಈ ಏನು ಬಾಲ್ ಇದೆಯಲ್ಲ ಅದಕ್ಕೆ ನಾವು ಚುಚ್ಕೊಳ್ತಾ ಹೋಗಬೇಕು ಅಷ್ಟೇ. ಆ ಗೋಪುರ ಅಂದರೆ ಸ್ವಲ್ಪ ಗೋಲ್ಡಿಶ್ ಬಂದರೆ ಚೆನ್ನಾಗಿ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತಲ್ವಾ. ಇದೇ ಪ್ಲೇನ್ ಇಟ್ಟರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಸೊ ಹಾಗಾಗಿ ಇದನ್ನು ಈ ರೀತಿ ಗುಂಡ್ಪಿನ್ಗಳನ್ನು ನಾನು ಹಾಕಿ ಗೋಲ್ಡಿಗೆ ಮಣಿಗೆ ಈ ರೀತಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಫುಲ್ ಹಾಕ್ಕೋಬೇಕು. ಅದು ಫುಲ್ ಹಾಕ್ಕೊಂಡ್ರೆ ಗ್ರ್ಯಾಂಡಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈಗ ನೋಡಿ ಫುಲ್ ಹಾಕ್ಕೊಳ್ತೀನಿ ನಾನು. ಇದರೆಲ್ಲ ಹಿಂಭಾಗಕ್ಕೇನು ಜಾಸ್ತಿ ಹಾಕಲ್ಲ ನಾನು, ಮುಂಭಾಗಕ್ಕೆ ಅಂದರೆ ಕಿರೀಟ ಮುಂಭಾಗಕ್ಕಷ್ಟೇ ನಾನು ಹಾಕ್ಕೊಳ್ತೀನಿ. ಈಗ ನೋಡಿ ಆಯ್ತಲ್ವಾ, ಈಗ ಎಂಡಿಂಗ್ ಸ್ಟೇಜ್ ಬಂತಿದ್ದು.
ಈಗ ಇನ್ನೊಂದು ಸ್ವಲ್ಪ ಇದೆ, ಅಲ್ಲೊಂದು ಸ್ವಲ್ಪ ಹಾಕಿಬಿಟ್ರೆ ಈಗ ಇದನ್ನು ತೆಗೆದುಬಿಡಬೇಕು. ಅಂದರೆ ನಾವು ನೋಡ್ಕೋಬೇಕಲ್ಲ, ಸುಮ್ಮನೆ ಹಾಕಿ ಕೆಳಗಡೆ ಎಲ್ಲ ಗುಂಡುಗಳನ್ನು ಹಚ್ಚಬೇಕು. ಎಷ್ಟು ಬೇಕಷ್ಟೇ, ನಮಗೆ ಎಷ್ಟು ನೆಸೆಸಿಟಿ ಇದೆಯೋ ಅಷ್ಟು ಮಾತ್ರ ನಾವು ಆ ಗುಂಡುಗಳನ್ನು ನಾವು ಅಲ್ಲಿ ಆ ಬಾಲಿಗೆ ನಾವು ಗುಂಡ್ಪಿನ ಸಹಾಯದಿಂದ ಹಾಕೊಳ್ತಾ ಹೋಗ್ಬೇಕಷ್ಟೆ. ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ. ಫುಲ್ ಫಿನಿಶಿಂಗ್ ಆದಮೇಲೆ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈಗ ಇದನ್ನು ಕಟ್ಕೊಂಡ್ರೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈಗ ಇದೆಲ್ಲ ರೆಡಿ ಆಯಿತು, ಕಟ್ಕೊಂಡಾಯಿತು. ಈಗ ನೋಡಿ, ಈಗ ಮತ್ತೆ ನೆಕ್ಸ್ಟ್ ಸ್ಟೆಪ್ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಇಷ್ಟು ರೆಡಿ ಆಯಿತು ಕಿರೀಟ. ಈಗ ಒಂದು ಫೋಮ್ ಶೀಟ್ ಮೇಲೆ ಎತ್ತಿಟ್ಕೊಂಡು ಕೆಳಭಾಗಕ್ಕೆಲ್ಲ ಈಗ ಮೇಲೆ ಕೆಳಗೆ ಎಲ್ಲ ನಾನೀಗ ಕುಂದನ್ಸ್ಗಳನ್ನು ಹಚ್ಕೊಳ್ತೀನಿ. ಈಗ ಸ್ವಲ್ಪ ದೊಡ್ಡದು ಮೇಲ್ಭಾಗಕ್ಕೆ ಹಚ್ಕೊಳ್ತೀನಿ. ಈ ರೀತಿ ಹರಳಿನ ಕುಂದನ್ಸ್ ಎಲ್ಲ ಸಿಗತ್ತಲ್ವ, ಸ್ವಲ್ಪ ಚಿಕ್ಕದು ಕೆಳಭಾಗಕ್ಕೆ ಹಚ್ಕೊಳ್ತೀನಿ ಅಷ್ಟೆ. ಇದು ನೋಡಿ, ದೊಡ್ಡದು ತೊಗೊಂಡಿದ್ದೀನಿ, ಸ್ವಲ್ಪ ಚಿಕ್ಕದ ಕೆಳಭಾಗಕ್ಕೆ, ಅಲ್ಲೇನು ಲೇಸ್ ಹಚ್ಕೊಂಡಿದ್ವಲ್ಲ ಅಲ್ಲಿ. ಈಗ ಇದನ್ನು ಮೇಲ್ಭಾಗಕ್ಕೆ ನಾನು ಹಚ್ಕೊಳ್ತೀನಿ. ಮೇಲ್ಭಾಗಕ್ಕೆ ಏನು ಹರಳಿನ ಕುಂದನ್ಸ್ ದೊಡ್ಡ ಸೈಜ್ ಏನು ತೊಗೊಂಡಿದ್ನಲ್ಲ ಅದನ್ನು ನಾನು ಈ ಮೇಲ್ಭಾಗಕ್ಕೆ ಹಚ್ಕೊಳ್ತೀನಿ. ಈ ಹರಳುಗಳೆಲ್ಲ ನಿಮಗೆ ಈ ಬ್ಲೌಸು ಮೆಟೀರಿಯಲ್ಸ್ ಎಲ್ಲ ನಾವು ತೊಗೊಳ್ತೀವಲ್ಲ, ಈಗ ಕುಂದನ್ಸು, ಬೀಡ್ಸು, ಈ ಬ್ಲೌಸಿಗೆ ಹಾಕೋ ಮೆಟೀರಿಯಲ್ಸ್ಗಳೆಲ್ಲ ಸಿಗತ್ತಲ್ವ, ಅಲ್ಲಿ ಸಿಗತ್ತೆ ನಿಮಗೆ ಈ ಐಟಮ್ಸ್ ಎಲ್ಲ. ಲೇಸು ಆಗಿರ್ಬೋದು, ಹುಕ್ಸ್ ಆಗಿರ್ಬೋದು, ಬಟನ್ಸ್ ಆಗಿರ್ಬೋದು, ಇಂಥ ಶಾಪೆಲ್ಲ ಇರುತ್ತಲ್ವ, ಅಲ್ಲಿ ನಿಮಗೆ ಈ ರೀತಿ ಕುಂದನ್ಸ್ಗಳು, ಮಣಿಗಳು ಎಲ್ಲ ಸಿಗತ್ತೆ. ಈಗ ಮೇಲಾಯಿತು, ಕೆಳಭಾಗಕ್ಕೆ ಚಿಕ್ಕದು ಹಚ್ಕೊಳ್ತೀನಿ. ಚಿಕ್ಕದಾಗಿರುವಂಥ ಏನು ಹರಳಿನ ಕುಂದನ್ಸ್ಗಳನ್ನು ಹಚ್ಕೊಳ್ತೀನಿ. ಎರಡೆರಡು ಹಚ್ಕೊಳ್ತೀನಿ. ಒಂದು ಹಚ್ಕೊಂಡ್ರೆ ಗ್ಯಾಪ್ ಕಾಣಿಸುತ್ತಲ್ವ, ಎರಡೆರಡು ಹಚ್ಕೊಳ್ತಾ ಹೋಗ್ತೀನಿ. ಈಸಿ ಇದೆ. ನೀವು ಒಂದು ಕ್ರಿಯೇಟಿವಿಟಿ ಇತ್ತು ಅಂದರೆ ನಾವು ಏನು ಬೇಕಾದರೂ ಮಾಡ್ಬೋದು ಅಲ್ವಾ. ಈಗ ನೋಡಿ, ಆ ಒಂದು ಡಬ್ಬದಿಂದ ಒಂದು ಬ್ಯೂಟಿಫುಲ್ ಆಗಿರೋಂಥ ಕಿರೀಟ ರೆಡಿ ಆಗುತ್ತೆ ಅಂದರೆ ಎಷ್ಟು ಖುಷಿ ಆಗುತ್ತಲ್ವ. ಈಗ ಈ ಗ್ಯಾಪ್ ಇದ್ದಲ್ಲೆಲ್ಲ ಈ ಹರಳಿನ ಕುಂದನ್ಸ್ಗಳನ್ನು ಹಚ್ಕೊಳ್ತಾ ಹೋಗಬೇಕು. ಈಗ ಇಷ್ಟು ರೆಡಿ ಆಯಿತು. ಮೇಲೇನೂ ಹಚ್ಚಿ ಆಯಿತು, ಇಲ್ಲಿನೂ ಹಚ್ಚಿ ಆಯಿತು. ಈಗ ಇಷ್ಟು ರೆಡಿ ಆದಮೇಲೆ ಈಗ ಮತ್ತೆ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ, ಗೋಪುರನ ರೆಡಿ ಮಾಡ್ಕೊಳ್ಳೋಣ. ಈಗ ಎಲ್ಲ ರೆಡಿ ಆಯಿತು, ಕುಂದನ್ಸ್ ಎಲ್ಲ ಹಚ್ಚಾಯಿತು. ಈಗ ಈ ರೀತಿ ನಮಗೆ ಈ ಬಂಚಸ್ ಎಲ್ಲ ಸಿಗತ್ತೆ. ಇದು ಪರ್ಲ್ ಬಂಚಸ್, ಇದು ಪರ್ಲ್ ಕುಚ್ಚು, ಇದೆಲ್ಲ ಕೂಡ ನಾವು ಜ್ಯುವೆಲರಿ ಆರ್ಟ್ ಮಾಡ್ತೀವಲ್ವ, ಅಲ್ಲಿ ನಮಗೆ ಸಿಗತ್ತೆ. ಈ ಪರ್ಲ್ ಕುಚ್ಚು ಏನಿದೆಯಲ್ಲ, ಇದನ್ನು ನಾನು ಮೇಲೆ ಕೆಳಗೆ, ಅಂದರೆ ಗ್ರ್ಯಾಂಡ್ ಲುಕ್ ಬರಲಿ ಸ್ವಲ್ಪ ಅಂತ ಇದನ್ನು ನಾನು ಮೇಲೆ ಕೆಳಗೆ ಈಗ ಕಟ್ಕೊಳ್ತೀನಿ ಅಷ್ಟೇ. ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ, ಅಮ್ಮನವರ ಕಿರೀಟ ಎಷ್ಟು ಗ್ರ್ಯಾಂಡಾಗಿ ಬರುತ್ತೆ ನೋಡಿ. ಈ ರೀತಿ ಕುಚ್ಚು ಇಲ್ಲಾಂದರೆ ನೀವು ಮಣಿ ಸರ ಇದ್ರೂ ಬೇಕಿದ್ರೆ ಕಟ್ಕೊಳ್ಳಿ. ಮಣಿ ಸರಗಳೆಲ್ಲ ಸಿಗುತ್ತಲ್ಲ, ಈಗ ಗೋಲ್ಡ್ ಮಣಿ ಸರ ಸಿಗುತ್ತೆ, ಮತ್ತು ಕ್ರೀಮ್ ಕಲರು, ಈ ರೀತಿ ಮಣಿ ಸರಗಳನ್ನು ಬೇಕಿದ್ರೂ ನೀವು ತಂತಿಗೆ ಹಾಕ್ಕೊಂಡು ಮಣಿಗಳನ್ನು ಪೋಣಿಸ್ಕೊಂಡು ಹಿಂದ್ಗಡೆಗೆ ಸುತ್ತಬಿಟ್ರೆ ಮುಗೀತು.
ಅದನ್ನು ತಂತಿಗೆ ನಾನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಅದೆಲ್ಲ ಸಿಗತ್ತೆ, ಬೀಡ್ಸ್ ಎಲ್ಲ ಸಿಗತ್ತೆ. ಅದನ್ನು ಕೂಡ ಈ ಕುಂದನ್ಸ್ ಅಂಗಡಿಗಳಲ್ಲೆಲ್ಲ ಸಿಗತ್ತೆ. ಇದನ್ನೆಲ್ಲ ನಾನು ಪೋಣಿಸ್ಕೊಂಡಿದ್ದೀನಿ ಅಷ್ಟೇ. ತಂತಿಗೆ ನಾನು ಇದನ್ನು ಪೋಣಿಸ್ಕೊಂಡಿದ್ದೀನಿ ಅಷ್ಟೇ. ಈಗ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದಾದ್ಮೇಲೆ ಮೇಲ್ಭಾಗಕ್ಕೆ ಒಂದು ಕಟ್ಕೊಂಡ್ರು ಅಂದರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರಲಿ ಅಂತ ಅಷ್ಟೇ, ಮತ್ತೇನಿಲ್ಲ. ಈಗ ನೋಡಿ ಹಾಕಿದ ಮೇಲೆ ಎಷ್ಟು ಗ್ರ್ಯಾಂಡಾಗಿ ಬಂತಲ್ವಾ. ಎಲ್ಲದೂ ಕೂಡ ನಿಮಗೆ ಇದು ಕ್ರಾಫ್ಟ್ ಅಂಗಡಿಗಳಲ್ಲಿ ನಿಮಗೆ ಸಿಗತ್ತೆ. ಈ ರೀತಿ ಕಟ್ಕೊಂಡು ಆದಮೇಲೆ ಎಷ್ಟು ಗ್ರ್ಯಾಂಡಾಗಿ ಆಯಿತು. ಮತ್ತೆ ನೋಡಿ ಇದು ಆದಮೇಲೆ ನೆಕ್ಸ್ಟ್ ಈಗ ಮೇಲ್ಭಾಗಕ್ಕೆ ಒಂದು ಸಣ್ಣದೊಂದು ಕಿರೀಟ ಮಾಡಬೇಕಲ್ಲ. ಗೋಪುರ ಇರುತ್ತೆ ನೋಡಿ, ಈ ಗೋಪುರ ಒಂದು ರೀತಿ ಗೋಲ್ಡ್ ಕಲರೇ ಇರುತ್ತೆ ನೋಡಿ, ಪ್ಲೈನ್ ಆಗಿ. ಹಾಗಾಗಿ ನಾನು ಇದು ಕೂಡ ನಾವು ಒಂದು ಮಣಿ ತೊಗೊಂಡಿದ್ದೀನಿ, ಗೋಲ್ಡ್ ಮಣಿ ತೊಗೊಂಡಿದ್ದೀನಿ. ಇದು ಈ ಕುಚ್ಚುಗಳ ಕ್ಯಾಪ್, ಈ ಕುಚ್ಚುಗಳಿಗೆಲ್ಲ ಕ್ಯಾಪ್ ಹಾಕ್ತಾರೆ ನೋಡಿ, ಅದಿದು ಕುಚ್ ಕ್ಯಾಪ್ ಅಂತ ಕೇಳಿದರೆ ಕೊಡ್ತಾರೆ. ಇದನ್ನು ನನಗೆ ಸ್ವಲ್ಪ ಉದ್ದ ಆಯಿತು ಅಂತ ಕಟ್ ಮಾಡ್ಕೊಳ್ತೀನಿ. ನನಗೆ ಸ್ವಲ್ಪ ಅದು ಉದ್ದ ಆಯ್ತದು, ಅದನ್ನು ಸ್ವಲ್ಪ ನಾನು ಬೆಲ್ ಶೇಪ್ ಬರಬೇಕಲ್ಲ, ಅಂದರೆ ಗೋಪುರ ಶೇಪ್ ಬೇಕಲ್ಲ, ಹಂಗಾಗಿ ನಾನು ಸ್ವಲ್ಪ ಅದನ್ನು ಕಟ್ ಮಾಡ್ಕೊಳ್ತೀನಿ ಅಷ್ಟೇ. ಇದು ನೋಡಿ ಕಟ್ ಮಾಡ್ಕೊಂಡು ಅದಕ್ಕೂ ಸ್ವಲ್ಪ ಹೀಟೆಕ್ಸ್ ಗಮ್ಮನ್ನು ಅಪ್ಲೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ನಾನು ಜರಿ ಲೇಸನ್ನು ಸುತ್ಕೊಳ್ತೀನಿ. ಈ ರೀತಿ ಥ್ರೆಡ್ ಸಿಗುತ್ತಲ್ವಾ, ಗೋಲ್ಡ್ ಥ್ರೆಡ್, ಗೋಲ್ಡ್ ಜರಿ ಥ್ರೆಡ್. ಈ ಥ್ರೆಡ್ಡನ್ನು ನಾನು ಇದಕ್ಕೆ ಲೈಟಾಗಿ ಸುತ್ಕೊಳ್ತೀನಿ. ಅದಂದರೆ ಸ್ವಲ್ಪ ಫಿನಿಶಿಂಗ್ ಚೆನ್ನಾಗಿ ಬರಲಿ ಅಂತ ಅಷ್ಟೇ. ಈಗ ಲೈಟಾಗಿ ಸ್ವಲ್ಪನೇ ಹೀಟೆಕ್ಸ್ ಗಮ್ಮನ್ನು ಹಚ್ಕೊಳ್ತೀನಿ. ಆ ಥ್ರೆಡ್ಡನ್ನು ನಾನು ಸುತ್ಕೊಳ್ತಾ ಹೋಗ್ತೀನಿ ಅಷ್ಟೇ. ಅದೆಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಆಮೇಲೆ ಎಲ್ಲ ಫಿನಿಶಿಂಗ್ ಆದಮೇಲೆ ಆ ಗೋಪುರ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂದರೆ, ಅಮ್ಮನವ್ರಿಗೆ ಹಾಕಿದ ಮೇಲಂತೂ ಕಣ್ಣು ತುಂಬಿ ಬರುತ್ತೆ, ಅಷ್ಟು ಗ್ರ್ಯಾಂಡಾಗಿ ಬರುತ್ತೆ ಕಿರೀಟ. ಈಗ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ ಇದು. ಇದನ್ನು ಈಗ ಇಲ್ಲಿ ಹಚ್ಕೊಳ್ತೀನಿ ಅಷ್ಟೇ. ನಾನು ಇದೇ ಹೀಟೆಕ್ಸ್ ಗಮ್ಮನ್ನು ಸ್ವಲ್ಪ ಅಪ್ಲೈ ಮಾಡಿಕೊಂಡು ಅದನ್ನು ಇದರ ಮೇಲೆ ಇಟ್ಬಿಡ್ತೀನಿ ಅಷ್ಟೇ. ಈಗ ಅದಲ್ಲೇ ಸ್ಟಿಕ್ ಆಗುತ್ತೆ. ಫೆವಿಕಾಲ್ ಅಲ್ಲಂದ್ರೆ ಅಷ್ಟು ಫಾಸ್ಟಾಗಿ ವರ್ಕ್ ಆಗಲ್ಲ, ಫೆವಿಕಾಲ್ ಹಚ್ಕೊಳ್ಬೇಡಿ. ಆದಷ್ಟು ಹೀಟೆಕ್ಸ್ ಗಮ್ಮನ್ನೇ ಸ್ವಲ್ಪ ಹಚ್ಕೊಳ್ಳಿ, ಜಾಸ್ತಿನೂ ಹಚ್ಕೊಳ್ಬೇಡಿ, ಸ್ವಲ್ಪ ಹಚ್ಕೊಳ್ಳಿ. ಈಗ ಇದ್ರ ಮೇಲ್ಗಡೆಗೆ, ಗೋಪುರದ ಮೇಲ್ಗಡೆಗೆ ಒಂದು ಗೋಲ್ಡ್ ಮಣಿಯನ್ನು ಹಚ್ಕೊಳ್ತೀನಿ. ಸ್ವಲ್ಪ ದೊಡ್ಡ ಮಣಿ ತೊಗೊಂಡಿದ್ದೀನಿ, ಚಿಕ್ಕದಲ್ಲ, ಸ್ವಲ್ಪ ದೊಡ್ಡ ಮಣಿ ತೊಗೊಂಡಿದ್ದೀನಿ. ಈಗ ಇಷ್ಟು ನೋಡಿ ರೆಡಿ ಆಯಿತು. ಕುಂದನ್ ಹಚ್ಚಾಯಿತು, ಮಣಿ ಹಾಕಾಯಿತು, ಜುಮ್ಕ ಆಯಿತು, ಗೋಪುರ ರೆಡಿ ಆಯಿತು, ಮೇಲ್ಮಣಿನೂ ಹಚ್ಚಾಯಿತು. ಇಷ್ಟು ರೆಡಿ ಆಯಿತು. ಈಗ ಸೆಂಟರಿಗೆ ಒಂದು ನಾನು ಹರಳಿನ ಪೀಸನ್ನು ಅಲ್ಲಿ ಇಟ್ಕೊಳ್ತೀನಿ, ಇನ್ನೂ ಗ್ರ್ಯಾಂಡ್ ಲುಕ್ ಬರಲಿಕ್ಕೋಸ್ಕರ. ಅದನ್ನು ನಾನು ಯಾವುದರಿಂದ ಅಂದರೆ ಏನು ತೊಗೊಂಡು ಹಚ್ಕೊಳ್ತೀನಿ ಅಂತ ನೋಡ್ಕೊಳ್ಳಿ. ಅದು ಕೂಡ ಒಂದು ನಮ್ಮ ಜಡೆಗೆ ಹಾಕುವಂತಹ ಒಂದು ತೋರಿಸ್ತೀನಿ ನೋಡಿ. ಇದು ನಾವು ಜಡೆಗೆ ಹಾಕ್ಕೊಳ್ತೀವಲ್ವ, ಇದು ನೋಡಿ ರಬ್ಬರ್ ಬ್ಯಾಂಡ್ ಈ ರೀತಿ ನಿಮಗೆ ಸಿಗುತ್ತಲ್ವ. ಇದೆಲ್ಲ ನಾವು ಪೋನಿಟೈಲ್ ಅಂದರೆ ನಮ್ಮ ಜುಟ್ಟಿಗೆಲ್ಲ ನಾವು ಹಾಕ್ಕೊಳ್ತೀವಲ್ವ, ಆ ಪೀಸ್ ಇದು. ಅದನ್ನು ನಾನು ತೊಗೊಂಡಿದ್ದೀನಿ, ಅಂದರೆ ಹೊಸದಿದು, ಹಳೇದೇನಲ್ಲ. ಗೋಪುರಕ್ಕಂತಾನೆ ನಾನು ಕಿರೀಟಕ್ಕಂತಾನೆ ಹೊಸದು ತಂದು ಈ ರೀತಿ ರಬ್ಬರ್ ಬ್ಯಾಂಡನ್ನು ತೊಗೊಂಡ್ಬಿಡ್ತೀನಿ. ಇದು ಒಂದು ರೀತಿ ಗ್ರ್ಯಾಂಡ್, ಅಂದರೆ ಫುಲ್ಲು ಗ್ರ್ಯಾಂಡಾಗಿ ಕಾಣಿಸುತ್ತಲ್ವ, ಅದಕ್ಕೇನೆ ನಾನು ತಂತಿ ಸುತ್ಕೊಳ್ತೀನಿ ಅಷ್ಟೇ. ಈಗ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈ ಥರದ್ದು ಕೂಡ ನಮಗೆ ಕ್ರಾಫ್ಟ್ ಅಂಗಡಿಗಳಲ್ಲಿ ಸಿಗುತ್ತೆ, ಅಂದರೆ ಕಾಸ್ಮೆಟಿಕ್ಸ್ ಅಂಗಡಿಗಳಲ್ಲಿ ಇದು ಸಿಗುತ್ತೆ. ಇದಕ್ಕೇನಿಲ್ಲ, ಒಂದು ಗೋಲ್ಡ್ ತಂತಿ ಹಾಕ್ಕೊಂಡಿದ್ದೀನಿ, ಹೊಸದೇ ತಂದಿದ್ದೀನಿ ನಾನು, ಹಳೇದೆಲ್ಲ ಹಾಕಬೇಡಿ, ಹೊಸದೇ ತಂದಿದ್ದೀನಿ. ಇದನ್ನು ಇದ್ರ ಮೇಲ್ಗಡೆಗೆ, ಇದ್ರ ಒಳಗಡೆ ನಾನು ತಂತಿಯಿಂದ ಕಟ್ಬಿಡ್ತೀನಿ ಅಷ್ಟೇ. ಅದು ಈಗ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ ಕಿರೀಟ. ಅಮ್ಮನವರ ಅಲಂಕಾರಕ್ಕೆ ತಯಾರಿಸ್ಕೊಂಡಿರುವಂತಹ ಕಿರೀಟ ಈಗ ಮುಕ್ತಾಯ ಆಗತ್ತೆ. ಅಂದರೆ ಕಿರೀಟದ ವರ್ಕ್ ಈಗ ಮುಗಿಯುತ್ತೆ. ಪೂರ್ತಿ ಆದಮೇಲೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ. ಈಗ ಹರಳು ಹಚ್ಚಿದ್ರೆ ಎಷ್ಟು ಗ್ರ್ಯಾಂಡಾಗಿ ಬಂತಲ್ವಾ. ಎಲ್ಲ ಕಡಿಮೆ ಖರ್ಚು, ಯಾವುದು ನಾನು ಜಾಸ್ತಿ ಬಜೆಟ್ ನಾನು ಇದಕ್ಕೆ ಹಾಕಿಲ್ಲ. ಈಗ ಪರಿಪೂರ್ಣವಾಗಿ ಕಿರೀಟ, ಅಮ್ಮನವರಿಗೆ ಹಾಕುವಂತಹ ಕಿರೀಟ ರೆಡಿ ಆಯಿತು. ನೀವು ಟ್ರೈ ಮಾಡ್ತೀರಾ ತಾನೇ?
ಕೊಲ್ಲಾಪುರ ಮಹಾಲಕ್ಷ್ಮಿ ಅಲಂಕಾರದಲ್ಲಿ ಇದನ್ನು ನಾನು ಹಾಕಿದ್ದೀನಿ. ನೀವು ಕೂಡ ನೋಡ್ಬೋದು ಅಮ್ಮನವರು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾರೆ ಅಂತ ನೀವು ನೋಡ್ಬೋದು. ಈ ಕಿರೀಟವನ್ನು ಅಂದರೆ ಮುಕ್ಕುಟವನ್ನು ಹೇಗೆ ಮಾಡ್ತೀನಿ ಅಂತ ನೋಡಿದ್ರಲ್ಲ, ನೀವು ಟ್ರೈ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಈ ಕಿರೀಟ ಅಂದರೆ ಈ ಮುಕ್ಕುಟದ ಎಪಿಸೋಡ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು.